ಹಾಯ್ ಹಾಯ್ ಅಪ್ಪ. ನಮಸ್ತೆ ಅಮ್ಮ. ಹಲೋ, ನನ್ನ ಹೆಸರು ವಿನಯ್ ಅಂತ. ಮನಸ್ವಿನಿ ನಿಮ್ ಬಗ್ಗೆ ಹೇಳಿದ್ದಾರೆ. ಅಫ್ಕೋರ್ಸ್ ನಿಮ್ ಬಗ್ಗೆನೂ ಎಲ್ಲ ಹೇಳಿದ್ದಾರೆ. ಎಷ್ಟಾಗಿ ಮದ್ವೆ ಆಗೋ ಹುಡುಗ ಅಲ್ಲ, ಹೇಳ್ದೆ ಇರ್ತಾರ. ನಮಸ್ತೆ ಅಮ್ಮ. ಒಳ್ಳೇದಾಗ್ಲಿಪ್ಪ. ಸರಿ, ಹೊರಗೆ ನಿಂತ್ಕೊಂಡು ಏನ್ ಮಾತಾಡೋದು, ಬನ್ನಿ ಒಳಗೆ. ಕರ್ಕೊ. ಏನೋ ನನ್ನ ಮಗ ಡಾಕ್ಟರ್ ನಚಿಕೆ ಎಲ್ಲೋ ಬಿಸ್ನೆಸ್ ಟೂರ್ ಹೋಗಿದ್ರಲ್ಲ, ಮುಗೀತಾ? ಅದಂತೂ ನೆವರ್ ಎಂಡಿಂಗ್. ಇವತ್ತು ಕೊಲಂಬಿಯಾ ಹೋಗ್ಬೇಕಾಗಿತ್ತು, ಮನಸ್ವಿನಿಗೋಸ್ಕರ ಬಂದೆ. ಗುಡ್. ಅಜಿತ್ ಬಾ. ವಿನಯ್, ಇವನು ನನ್ನ ಹಿರಿಯ ಮಗ ಅಜಿತ್. ಹಾಯ್. ನಮಸ್ತೆ. ಅಜಿತ್, ಮನಸ್ವಿನಿ ಇಷ್ಟಪಡ್ತಿರೋ ಹುಡುಗ. ಓ ವಾವ್, ನನಗೆ ಖುಷಿ ಆಯ್ತು. ಏನ್ ಮಾಡ್ಕೊಂಡಿರೋ ನೀವು? ಅಜಿತ್, ಇವ್ರದ್ದು ಗ್ರಾನೈಟ್ ಬಿಸ್ನೆಸ್ ಮುಂಬೈಲಿ ಇದಾರಂತೆ. ಹೌದಾ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಏನ್ ಮಾತಾಡ್ತಿದ್ಯಾ? ಏನ್ ಮಿಸ್ ಹೊಡಿತಿದೆ? ಅಶ್ವಿನಿ ಅನಾಥಾಶ್ರಮದಲ್ಲಿ ಬೆಳೆದಿರುವಂತ ಹುಡುಗಿ. ಅನಾಥಾಶ್ರಮದಲ್ಲಿ ಬೆಳೆದಿರುವಂತ ಹುಡುಗಿಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಪರಿಚಯ. ಆ ಪರಿಚಯ ಈಗ ಮದ್ವೆವರೆಗೂ ಬಂದಿದೆ ಅಂತ ಹೇಳಿದ್ರೆ ನನ್ಗೆ ಕುತೂಹಲ, ಆಶ್ಚರ್ಯ ಎಲ್ಲ ಒಟ್ಟೊಟ್ಟಿಗೆ ಆಗ್ತದೆ. ಇದ್ರ ಬಗ್ಗೆ ವಿನಯ್, ನಿಮ್ಮ ಅಭಿಪ್ರಾಯ? ಅದು ಹೀಗೆ ಋಣಾನುಬಂಧ. ಬೈ ದ ವೇ, ನಿಮ್ ಬಿಸ್ನೆಸ್ ಏನಾದ್ರೂ ಅನಾಥಾಶ್ರಮದ ಪಕ್ಕನೇ ಏನಾದ್ರು ಇದೆಯಾ? ಆಗಿರೋದಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ನಿಮ್ ಡೌಟ್ ಅನ್ನ ನಾನ್ ಕ್ಲಿಯರ್ ಮಾಡ್ತೀನಿ. ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಆಶ್ರಮಕ್ ಬರ್ತಾ ಇದ್ರು. ಅಲ್ಲಿ ನಮ್ಮಿಬ್ರಿಗೂ ಪರಿಚಯ ಆಗಿ ಈಗ ಮದುವೆವರೆಗೂ ಬಂದುಂಟುವೆ. ಹೌದಾ? ಒಬ್ಬ ಬಿಸ್ನೆಸ್ ಮ್ಯಾನ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಅನಾಥಾಶ್ರಮಕ್ಕೆ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಪ್ರಾಬಬ್ಲಿ 1 ಅವರ್. ಆ 1 ಅವರ್ ಅಲ್ಲಿ ಫೋಟೋ ಶೂಟ್ಗೆ 1/2 ಅವರ್ ಎಗರೋಗುತ್ತೆ. ಇನ್ನ 1/2 ಅವರ್ ಅಲ್ಲಿ ಅಷ್ಟೂ ಜನರ ಮಧ್ಯ ಅಶ್ವಿನಿ ಮಾತ್ರ ಕಾಣಿಸ್ಕೊಂತಾರೆ ಅಂದ್ರೆ ನಂಬೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆಯಲ್ಲ. ಒಂದೇ ದಿನಕ್ಕೆ ಎಲ್ಲ ಆಗ್ಲಿಲ್ಲ. ಮೊದ್ಲು ಪರಿಚಯ ಆದ್ರು, ಆಮೇಲೆ ಫೋನ್ ನಂಬರ್ ಎಕ್ಸ್ಚೇಂಜ್, ಹೀಗೆ. ಗೊತ್ತಿಲ್ಲದೆ ಕೇಳ್ತೀನಿ, ಅನಾಥಾಶ್ರಮದವರು ಹೆಣ್ಮಕ್ಳನ್ನ ಅಷ್ಟೊಂದು ಫ್ರೀ ಬಿಟ್ಕೊಟ್ಟಿರ್ತಾರ? ಅಯ್ಯೋ ಅಜಿತ್, ನಾನ್ ಹೇಳ್ತಿರೋದೆಲ್ಲ ಸತ್ಯ. ಬೇಕಾದ್ರೆ ನೀನೇ ಕೇಳು. ಅಜಿತ್, ಏನೋ ನೀನು ಮನೆ ಅಳಿಯನ್ ಬಗ್ಗೆ ಏನಾದ್ರೂ ವಿಚಾರಿಸು. ಅದನ್ ಬಿಟ್ಟು ಪೊಲೀಸರ ವಿಚಾರಣೆ ಶುರು ಮಾಡಿದೆ. ಹೋಗ್ಲಿ ಬಿಡು ಅಜಿತ್, ನಮ್ಮನೆ ಹುಡುಗಿನ ಅವ್ರು ಕೊಡ್ತಾ ಇದೀವಿ. ಹೆಣ್ಣೆತ್ತೋರಾಗಿ ನಮಗೂ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ವಿನಯ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತಲ್ಲ. ಶೋರ್ ಸರ್, ಅದಕ್ಕೇನಂತೆ, ಬನ್ನಿ. ಸರ್, ಅದೇನ್ ಕೇಳ್ಬೇಕು ಅಂತಿದ್ರು ಕೇಳಿ ಸರ್, ತೊಂದರೆ ಏನಿಲ್ಲ. ನಾನು ಏನೂ ಅನ್ಕೊಳ್ಳೋದಿಲ್ಲ. ಗುಡ್. ವಿನಯ್, ಮಗಳು ಮದ್ವೆ ಅಂದ್ರೆ ತಂದೆ ಆಗೋನು ಒಂಟಿ ಆಗೋ ಕಾಲ ಹತ್ರ ಬರ್ತಿದೆ ಅಂತ. ನೀವ್ ಹೇಗ್ ಸರ್ ಒಂಟಿ ಆಗ್ತೀರಾ? ಮನೇಲಿ ಎಷ್ಟೊಂದ್ ಜನ ಇದಾರೆ. ನಿಜ, ನಮ್ಮ ಮನೆ ತುಂಬಾ ಜನ. ಬಟ್ ಯಾರಿದ್ರು ಮಗಳಿದ್ದಾಗಲ್ವಲ್ಲ. ಅಷ್ಟೊಂದು ಪ್ರೀತಿ ಮಾಡ್ತೀರಾ ಸರ್ ಮಗಳನ್ನ? ಹೇಳ್ತಾ ಹೋದ್ರೆ ಒಂದು ದೊಡ್ಡ ಗ್ರಂಥನೇ ಬರೀಬಹುದು. ನಾನು ಅಂತಲ್ಲ, ಪ್ರತಿಯೊಬ್ಬ ತಂದೆನೂ ಅವ್ರ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಾನೆ. ಅದೇ ಅಲ್ವಾ ಆ ಮಗಳು ಅನ್ನೋ ಸಂಬಂಧಕ್ಕಿರೋ ಶಕ್ತಿ. ನನ್ ವಿಷಯ ಬಿಡಿ, ನಿಮ್ ವಿಷಯ ಹೇಳಿ. ಮದ್ವೆ ಯಾವಾಗ ಸರ್? ನಂದು ಮನಸ್ವಿನಿದು. ವಿನಯ್, ಮನಸ್ವಿನಿನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ? ಸಿಕ್ಕಾಪಟ್ಟೆ ಸರ್. ಪ್ರೀತಿ ಇದ್ದಿದ್ದಕ್ಕೆ ಅಲ್ವಾ ಇವತ್ತು ಇಲ್ಲಿಗೆ ಬಂದಿದ್ದು. ಅದು ನಿಜಾನೇ. ನಾನು ಯಾಕೆ ಹೇಳಿದೆ ಅಂದ್ರೆ, ಎಷ್ಟೇ ಆಗ್ಲಿ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್, ನಿಮ್ ಲೈಫಲ್ಲಿ ಪ್ರೀತಿಗೆ ಅಷ್ಟು ಒಳ್ಳೆ ಜಾಗ ಇರೋದಿಲ್ಲ. ಅದಕ್ಕೆ. ಹಾಗೇನಿಲ್ಲ ಸರ್, ನಾನು ಮನುಷ್ಯನೇ ಅಲ್ವಾ. ಒಂದ್ ನಿಮಿಷ ವಿನಯ್, ನನಗೆ ನನ್ನ ಮಗಳು, ಅವಳ ಭವಿಷ್ಯ ತುಂಬಾ ಮುಖ್ಯ. ಈಗ ಹೇಳಿ, ನಿಮಗೆ ನನ್ನ ಮಗಳು ಬೇಕಾ ಅಥವಾ? ಸರ್, ನನಗೆ ನನ್ನ ಭವಿಷ್ಯ ತುಂಬಾ ಮುಖ್ಯ ಸರ್. ಈ ದುಡ್ಡು ಕೊಟ್ಬಿಡಿ ಸರ್, ಹೊಟ್ಟೋಗ್ಬಿಡ್ತೀನಿ. ಸಂಗೀತ, ಮನಸ್ವಿನಿ ಮತ್ತೆ ವಿನಯ್ ಪರಸ್ಪರ ಇಷ್ಟಪಟ್ಟಿದ್ದಾರೆ. ಹೇಳಿ ಕೇಳಿ ವಿನಯ್ ದೊಡ್ಡ ಬಿಸ್ನೆಸ್ ಮ್ಯಾನು, ಇನ್ ಬಾಮೈದ ಮಾಜಿ ಪೊಲೀಸು. ಹಾಗೂ ಅವಳಿಗೆ ಅದೇನ್ ಪ್ರಶ್ನೆ ಕೇಳ್ತಾರೋ ದೇವ್ರಿಗೆ ಗೊತ್ತು. ಯಾಕ್ರಿ ಹಾಗಂತೀರಾ? ನಮ್ ಶ್ರವಣ್ಗೆ ಎಲ್ಲಿ, ಯಾವಾಗ, ಯಾರ್ ಜೊತೆ ಹೇಗ್ ಮಾತಾಡ್ಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ. ನಮ್ಮನೆ ಮಗಳಲ್ವರಿ, ಅವಳ ಭವಿಷ್ಯ ಮುಖ್ಯ ಅಲ್ವಾ? ಮಾತಾಡ್ಕೊಂಡ್ ಬರ್ಲಿ ಬಿಡಿ. ಸಂಗೀತ, ನೀನ್ ಹೇಳೋದನ್ನು ಸರಿ, ಆದ್ರೆ ಆ ಹುಡುಗನ್ಗೆ ಕಿರಿಕಿರಿ ಆಗ್ಬಾರ್ದಷ್ಟೇ. ಹಲೋ, ಬಂದೆ, 1 ನಿಮಿಷ. ಸರಿ. ಶಾರದತೆ ಹೇಳಿ. ರೂಮಲ್ಲಿ ಇದಾರೆ ಸಾಹೇಬ್ರೆ. ಅಜಿತಾ, ಏನ್ ಗೊತ್ತೇನೋ, ಮೊದ್ಲಾಗಿದ್ರೆ 24 ಗಂಟೆ ಭೂಮಿನೇ ಇರ್ಬೇಕು ಅಂತಿದ್ರು. ಆದ್ರೆ ಈಗ ಹಾಗಲ್ಲ ಕಣೋ, ಶಾರದಾ ನನ್ ಜೊತೆನೂ ಆರಾಮಾಗಿರ್ತಾಳೆ. ಸೂಪರ್ ಮಾ. ಹಾಗಾದ್ರೆ ಭೂಮಿನ ನಾನು ಇವತ್ತಿಂದ ಟೀ ಅಂಗಡಿ ಕರ್ಕೊಂಡು ಹೋಗ್ಬೋದಾ? ಏನೋ ಟೀ ಅಂಗಡಿನ ತುಂಬಾ ಮಿಸ್ ಮಾಡ್ಕೋತಾ ಇದೀಯ ನೀನು. ಇವನು ನನ್ನ ಮನಸ್ವಿನಿಗೆ ತಕ್ಕ ಗಂಡಲ್ಲ. ನನ್ನ ಸತ್ರು ಮಗಳಿಗೂ ಇಂಥ ಗಂಡ ಸಿಗಬಾರ್ದು. ಮಾವ, ಏನಾಯ್ತು ಮಾವ? ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿರಲ್ಲ? ಇವನಿಗೆ ಬೇಕಾಗಿರೋದು ನಮ್ಮ ಮನಸ್ವಿನಿ ಅಲ್ಲ, ದುಡ್ಡು. ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದಾನಂತೆ. ನಿಜವಾಗ್ಲೂ ಪ್ರೀತಿ ಮಾಡಿದವರು ದುಡ್ಡಿನ ಬಗ್ಗೆ ಮಾತಾಡ್ತಾರಾ? ಅಪ್ಪ ಹೇಳ್ತಿರೋದು ನಿಜನಾ? ಹೇಳು, ಬಾಯ್ ಬಿಡು. ಅದು ಹಾಗಲ್ಲ, ಕೊನೆವರೆಗೂ ನಿನ್ನ ನೋಡ್ಕೋಬೇಕು. ಅದು ಅಲ್ಲದೆ ಬಿಸ್ನೆಸ್ ಅಂದ್ರೆ ಏರಿಳಿತ ಇದ್ದೇ ಇರುತ್ತೆ. ನಮ್ಮನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೋಬೇಕು. ಇಡಿಯಟ್, ಗೆಟ್ ಲಾಸ್ಟ್. ಕಂಡ ಪ್ಲೀಸ್ ಕೊಂದಾಳ, ಅಳ್ಬೇಡ. ದುಡ್ಡು ನೀನ್ ಹತ್ರ ನನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅಪ್ಪ, ಇಂಥ ಫ್ರಾಡ್ಗೋಸ್ಕರ ನಾನು ಅಳಬಾರ್ದು ಅಂತಾನೆ ಅನ್ಕೊಂಡೆ. ಆದ್ರೆ ನನ್ ಮನ್ಸ್ ಕೇಳ್ತಿಲ್ಲ ಅಪ್ಪ. ಇವತ್ತ ಪೊಲೀಸ್ ಆಫೀಸರ್ ಮಗಳಾಗಿ ನಾನ್ ಈ ರೀತಿ ಮೋಸ ಹೋಗೋದಕ್ಕೆ ಹೇಗ್ ಸಾಧ್ಯ ಅಪ್ಪ? ಯಾಕೆ ಇಷ್ಟು ನೊಂದ್ಕೊತಾ ಇದ್ಯಾ? ಎಲ್ಲ ಈಗೇ ಗೊತ್ತಾಯ್ತು ಅಂತ ಖುಷಿ ಪಡ್ಬೇಕು. ಈಗ ನೀನು ಅಳಬಾರ್ದು. ಅಂತವನ್ ಕೈಲಿ ಸಿಕ್ಕಾಕೊಳ್ಳಿಲ್ವಲ್ಲ ಅಂತ ಖುಷಿ ಪಡ್ಬೇಕು. ದೇವ್ರ ದೊಡ್ಡೋನ್. ನಿಜ ಕಂದ, ಅವನ ಬಗ್ಗೆ ಅಪ್ಪಿತಪ್ಪಿ ಕೂಡ ಯೋಚನೆ ಮಾಡ್ಬೇಡ. ನಿನ್ಗೆ ಒಳ್ಳೆ ಹುಡುಗನ ನೋಡಿ ನಾವೇ ನಿಂತು ಮದ್ವೆ ಮಾಡ್ತಿದ್ವಿ. ಅಪ್ಪ, ನಾನೊಂದ್ ಮಾತ್ ಕೇಳಲ್ಲ?
ಏನ್ಕಂದ? ಹೆಣ್ಮಕ್ಳು ಮದ್ವೆ ಮಾಡೋದು ಜವಾಬ್ದಾರಿ ಕಳ್ಕೊಳ್ಳೋದಕ್ ಮಾತ್ರನಾ? ಹಾಗಲ್ಲ ಮನಸ್ವಿನಿ, ಇದು ನನ್ನ ಅಪ್ಪನಿಗೆ ಪ್ರಶ್ನೆ. ಮದ್ವೆನ ಬರೀ ಜವಾಬ್ದಾರಿ ಕರ್ತವ್ಯ ಅಂತ ಸೀಮಿತ ಮಾಡಿ ಹೇಳೋದಕ್ಕಾಗೋದಿಲ್ಲ ಕಂದ. ಹಾಗಾದ್ರೆ ಮದ್ವೆ ವಿಷಯದಲ್ಲಿ ಯಾಕೆ ಇಷ್ಟ ಆತ್ರ ಅಪ್ಪ? ನನ್ನನ್ ಪ್ರೀತಿ ಮಾಡ್ತಿದ್ದವನೇ ದುಡ್ಡುಗೋಸ್ಕರ ನನ್ನನ್ ಬಿಡೋದಕ್ ರೆಡಿ ಇದ್ದಾನೆ ಅಂದ್ಮೇಲೆ ಗೊತ್ತಿಲ್ದಿರೋರ್ ಬಗ್ಗೆ ನಾವ್ ಏನ್ ಹೇಳೋದಕ್ಕಾಗುತ್ತೆ ಅಪ್ಪ? ಅದ್ ಹಾಗಲ್ಲ ಕಂದ. ಎಲ್ರೂ ಅಪ್ಪ ಎಲ್ರೂ ಹೀಗಿರಲ್ಲ ನಿಜ. ಆದ್ರೆ ನನ್ಗೀಗ ಗಂಡನ್ ಪ್ರೀತಿಗಿಂತ ನಿಮ್ ಪ್ರೀತಿ, ಅಮ್ಮನ್ ಪ್ರೀತಿನೇ ಮುಖ್ಯ ಅಪ್ಪ. ಪ್ಲೀಸ್ ಅಪ್ಪ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷಗಳ ಕಾಲ ಅಮ್ಮ ಅಪ್ಪ ಇದ್ರೂ ಕೂಡ ನಾನು ಅನಾಥಾಶ್ರಮದಲ್ಲಿ ಬೆಳೆಯೋ ಹಾಗಾಯ್ತು. ಆದ್ರೆ ಈಗ ನನಗ್ ನಿಮ್ ಪ್ರೀತಿ ಸಿಕ್ಕಿದೆ, ಅದನ್ನ ಸಂಪೂರ್ಣವಾಗಿ ಅನ್ಭವಿಸಕ್ ಬಿಡಿ ಅಪ್ಪ ಪ್ಲೀಸ್. ಅಮ್ಮ ಯಾವಾಗ ಸರಿ ಹೋಗ್ತಾರೋ, ನಾನು ಅವ್ಳ ಮಡ್ಲಲ್ಲಿ ಯಾವಾಗ ಮಗು ತರ ಮಲ್ಕೋತೀನೋ ಅಂತ ನಾನ್ ಕಾಯ್ತಾ ಇದ್ದೀನಪ್ಪ. ಪ್ಲೀಸ್ ಅಪ್ಪ, ನಾನ್ ಇನ್ನೂ ಸ್ವಲ್ಪ ದಿನ ನಿಮ್ ಮಗ್ಳಾಗಿ ನಿಮ್ ಜೊತೆ ಇರೋದಕ್ಕೆ ಅವಕಾಶ ಮಾಡ್ಕೊಡಿ. ಇಲ್ಲ ಕಂದ, ನನ್ನ ಕ್ಷಮಿಸ್ಬಿಡು. ನಾವು ಅಷ್ಟೇ, ಇನ್ಮೇಲೆ ನಿನ್ ಜೊತೆ ಮದ್ವೆ ವಿಷಯ ಮಾತಾಡಲ್ಲ, ಮದ್ವೆ ಬಲವಂತನೂ ಮಾಡಲ್ಲ. ಥ್ಯಾಂಕ್ ಯು ಅಜ್ಜಿ. ನಿಜ ಹೇಳ್ಬೇಕು ಅಂದ್ರೆ ವಿನಯ್ ನನ್ಗೆ ಮೋಸ ಮಾಡ್ದ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮೆಲ್ಲರನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ನೋವೇ ನನಗ್ ಜಾಸ್ತಿ ಕಾಡ್ತಾ ಇದೆ. ಹೆದರ್ಕೋ ಬೇಡ ಪುಟ್ಟಿ, ಈ ಯಾರು ನಿನ್ಗೆ ಮದ್ವೆ ವಿಷಯದಲ್ಲಿ ಬಲವಂತ ಮಾಡಲ್ಲ. ನಂಗೆ ಸ್ಟೇಷನ್ಗೆ ಲೇಟ್ ಆಯ್ತು, ನಾನು ಹೋಗಿ ರೆಡಿ ಆಯ್ತೆ. ಆಯ್ತಪ್ಪ ಭೂಮಿ, ಹೋಗು, ನಾನು ಅಷ್ಟೊತ್ತಿಗೆ ರೆಡಿ ಮಾಡ್ತೀನಿ. ಅಪ್ಪ ಥ್ಯಾಂಕ್ ಯು. ವಿನಯ್ ನನ್ಗೆ ಕರೆಕ್ಟ್ ಆದ ಪರ್ಸನ್ ಹೌದೋ ಅಲ್ವೋ ಅನ್ನೋದು ನನಗ್ ಡೌಟ್ ಇತ್ತು. ಅದಕ್ಕೆ ರಾತ್ರಿ ನಿಮ್ ರೂಮಿಗೆ ಬಂದು ನನ್ ಮನ್ಸಿರೋದನ್ನ ನಿಮ್ ಜೊತೆ ಹೇಳ್ಕೊಂಡೆ. ಅದಕ್ಕೆ ಅಲ್ವಾ ಕಂದ ಅವನ ನಿಜವಾದ ಬಣ್ಣ ಬಯಲಾಗಿದ್ದು. ಒಂದ್ ರೀತಿಲಿ ನೋಡಲು ಇದನ್ನೆಲ್ಲ ನಾನ್ ಮಾಡ್ಬೇಕಾಗಿತ್ತು, ಆದ್ರೆ ನಿನ್ನ ಜಾಣ್ಮೆ ಇದನ್ನೆಲ್ಲ ಮಾಡೋ ಹಾಗೆ ಮಾಡ್ತು. ಸರಿ ಕಂದ, ಇನ್ನು ನೀನಾಗೆ ನಾನ್ ಮದ್ವೆ ಮಾಡ್ಕೊಂತೀನಿ ಅಂತ ಹೇಳೋವರೆಗೂ ಮದ್ವೆ ಮಾಡ್ಕೊಂತ ನಾವ್ ಯಾರು ಬಲವಂತ ಮಾಡಲ್ಲ. ಹ್ಯಾಪಿ? ಥ್ಯಾಂಕ್ ಯು ಅಪ್ಪ. ಸತ್ಯ, 100% ಸತ್ಯ. ಈ ಆಟೋ ಹಿಂದೆ ಬರ್ದಿರ್ತಾರಲ್ಲ, ಅದು 100% ಸತ್ಯ. ಅಷ್ಟ್ ಮಾತ್ರ ಸತ್ಯ. ಏನು ಯಾವ ಆಟೋ ಹಿಂದೆ ಯಾರು ಏನ್ ಬರ್ಸಿದ್ರು? ಏನು ಹೀಗ್ ಕೇಳಿಸಿದೆ ನೀನು? ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು. ಆಹಾ, ಎಲ್ಲಿಂದ ಹೊಳೆಯುತ್ತೋ ಅವ್ರಿಗೆಲ್ಲ ಇಂತಹ ವಿಚಾರಗಳು. ನೀವು ಯಾವ ಹುಡುಗಿ ಹಿಂದೆ ಹೋಗಿದ್ರಿ? ಅಜಿತಾ, ತಮಾಷೆ ಮಾಡ್ಬೇಡ. ನನಗಂತೂ ಇತ್ತೀಚೆಗೆ ಭೂಮಿ ಮೇಲೆ ಒಂದು ಸಣ್ಣದಾಗಿ ಕೋಪ ಶುರುವಾಗಿದೆ, ಅಷ್ಟು ಮಾತ್ರ ಸತ್ಯ. ಅಲ್ಲ ಕಣೋ, ಹುಡುಗಿರ ಮನಸ್ಸು ಅಂದ್ರೆ ಬೆಣ್ಣೆ ತರ ಅಂತಾರೆ, ಆದ್ರೆ ಇವಳು ಮನಸ್ಸು ಒಳ್ಳೆ ಕಲ್ಲು ಬಂಡೆ ತರ ಆಗಿದೆ. ಇನ್ನು ಮುಂದೆ ಅವಳಿಗೆ ನಾನು ಭೂಮಿ ಅಂತ ಕರಿಯಲ್ಲ, ಕಲ್ಲು ಬಂಡೆ ಬೋರ್ಗಲ್ ಅಂತ ಕರಿತೀನಿ, ನೋಡ್ತಿರೋ. ನೀವು ಕೋಪ ಮಾಡ್ಕೋಬೇಕಾಗಿರೋದು ಭೂಮಿ ಮೇಲಲ್ಲ, ನನ್ ಮೇಲೆ. ನೋಡು, ನೀನ್ ಇಷ್ಟೊಂದು ಕರುಣಾಮಯಿ ಆದ್ಬೇಡ. ನೀನ್ ಹೀಗಿದ್ರೆ ಜಗತ್ತು ನುಂಗಾಕ್ಬಿಡುತ್ತೆ. ಅಲ್ಲಪ್ಪ, ಒಳ್ಳೆಯವ್ರಿಗೆ ಗೌರವ ಅನ್ನೋದು ಎಲ್ಲಿದೆ ಹೇಳೀಗ? ನೀವ್ ಹೇಳ್ತಿರೋದು ನಿಜ ಸತ್ಯನಾ? ನಾನ್ ಭೂಮಿಗೆ ಅವಳು ಕೊಡ್ಬೇಕಾಗಿರುವಂತ ಗೌರವ ಕೊಡ್ಲೇ ಇಲ್ಲ. ಇದೇನು ಇದು? ಏನ್ ಹೇಳ್ತಿದ್ದೀನಿ ನೀನು? ನಿಜಾನೇ ಹೇಳ್ತೀನಿ ಸತ್ಯನಾ, ಇದರಲ್ಲಿ ಭೂಮಿದ್ ಯಾವ್ದೇ ತರ ತಪ್ಪಿಲ್ಲ ನಂದು. ಈ ಅಗ್ರಿಮೆಂಟ್ ಮ್ಯಾರೇಜ್ ಅಂತ ಆಗಿದ್ದು ನನ್ನ ಅನುಕೂಲಕ್ಕೋಸ್ಕರ. ಒಬ್ಬ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಏನ್ ಮಾಡ್ತಾನೋ ಅದನ್ನೇ ನಾನು ಮಾಡ್ತೆ. ಅಗ್ರಿಮೆಂಟ್ ಮ್ಯಾರೇಜ್ ಆಗೋ ಟೈಮಲ್ಲಿ ಒಂದೇ ಒಂದು ಸಲಿ ಭೂಮಿಗೂ ಮನ್ಸಿದೆ ಅನ್ನೋದನ್ನ ನಾನು ಯೋಚನೆನೇ ಮಾಡಿಲ್ಲ. ನನಗೆ ಬೇಕಾಗಿರುವಂತ ಕಂಡೀಷನ್ಸ್ ಗಳನ್ನ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಭೂಮಿ ಜೀವನನ ಕಂಪ್ಲೀಟ್ ಆಗಿ ಕಟ್ಟಾಕ್ಬಿಟ್ಟೆ. ಅಲ್ಲ ಸತ್ಯನಾ, ನಿಮಗ್ ನೆನಪಿದ್ಯಾ? ಅಗ್ರಿಮೆಂಟ್ ಆಗೋ ಟೈಮಲ್ಲಿ ಕಂಡೀಷನ್ಸ್ ನ ಮೆನ್ಷನ್ ಮಾಡಿದ್ದೆ ನಾನು. ಅಗ್ರಿಮೆಂಟ್ ಮುಗಿಯೋವರೆಗೂ ಇಬ್ರಿಗೂ ಯಾವುದೇ ಕಾರಣಕ್ಕೂ ಎಮೋಷನಲ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಮೆನ್ಷನ್ ಮಾಡಿಸಿದ್ದೆ ನಾನು. ಈಗ ಭೂಮಿ ಅದನ್ನ ತುಂಬಾ ಪ್ರಾಮಾಣಿಕವಾಗಿ, ತುಂಬಾ ಶ್ರದ್ಧೆಯಿಂದ ನಿಭಾಯಿಸ್ತಿದ್ದಾಳೆ ಸತ್ಯಣ್ಣ. ಈ ಮೂಮೆಂಟ್ಗೆ ಭೂಮಿನ ತಪ್ಪು ಅಂತ ನಾವು ಮಾತಾಡ್ತು ಅಂತ ಹೇಳಿದ್ರೆ ನಾವು ಮನುಷ್ಯರು ಅಂತಾನೆ ಅನ್ನಿಸ್ಕೊಳಲ್ಲ. ಆದ್ರೆ ನಿನಗ ಅವಳ ಮೇಲೆ ಪ್ರೀತಿ ಹುಟ್ಟಲ್ಲಪ್ಪ. ಈ ಸಂದರ್ಭದಲ್ಲಿ ಅವನ ಮನಸ್ಸು ಯಾಕೆ ಕಲ್ಲು ಬಂಡೆ ಆಯ್ತು? ಪ್ರೀತಿ ಅನ್ನೋದು ತುಂಬಾ ವೈಯಕ್ತಿಕವಾಗಿರುವಂತ ವಿಚಾರ ಸತ್ಯಣ್ಣ. ನನಗೆ ಭೂಮಿ ಮೇಲೆ ಪ್ರೀತಿ ಆಗಿದೆ ಅಂದ ಮಾತ್ರಕ್ಕೆ ಭೂಮಿಗೂ ನನ್ನ ಮೇಲೆ ಪ್ರೀತಿ ಆಗ್ಬೇಕು ಅನ್ನೋ ಕಾನೂನಿಲ್ಲ. ಬಹುಶಃ ಅವಳಿಗೆ ಇಷ್ಟ ಆಗುವಂತ ಗುಣಗಳು ನನ್ನಲ್ಲಿಲ್ಲ ಅನ್ಸುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಹಾಗಿದ್ರೆ ನೀನು ಇನ್ನು 3 ದಿನದಲ್ಲಿ ಅವಳನ್ನ ಹೋಗ ಬಿಡ್ತೀಯ ಅನ್ನು? ಮತ್ತೆ ರಾಮನವಮಿಗೆ ನಿನ್ನ ಅಂಜನ ಮದ್ವೆ ಫಿಕ್ಸು. ಮದ್ವೆಗೆ ನೀವಿಬ್ರು ಒಪ್ಪಿದ್ದೀರಾ, ಬಟ್ ಅದೇ ಮುಹೂರ್ತ ನಿನಗೆ ಓಕೆ ತಾನೆ? ಶ್ರವಣ, ಯಾಕೋ ಈ ರೀತಿ ಹೇಳ್ತೀಯ? ಮುಹೂರ್ತ ಚೆನ್ನಾಗಿದೆ ಅಂತ ಶಾಸ್ತ್ರಿಗಳು ಹೇಳಿದ್ರು ತಾನೆ. ನೋಡು, ಮುಹೂರ್ತದ ಬಗ್ಗೆ ಏನು ಮಾತಾಡ್ಬೇಡ, ನೀ ಸುಮ್ನೆ ಇದ್ಬಿಡು. ಅದ್ ಹಾಗಲ್ಲ ಅಕ್ಕ, ಇವ್ರಿಗೂ ಫ್ರೆಂಡ್ಸ್ಗಳು ಇರ್ತಾರೆ. ಎಲ್ರು ಅದೇ ದಿನ ಬರಕ್ಕಾಗುತ್ತೋ ಇಲ್ವೋ? ಹೇಗೂ ನವಮಿ ಆದ್ಮೇಲೆ ಇನ್ನೊಂದು ಮುಹೂರ್ತ ಕೊಟ್ಟಿದಾರಲ್ಲ. ಶ್ರವಣ, ಇವನನ್ ಮಾತ್ರ ನೀನ್ ಏನು ಕೇಳ್ಬೇಡ. ಇವ್ನ್ ಮದ್ವೆಗ್ ಒಪ್ಕೊಂಡಿದಾನಲ್ಲ, ಅಷ್ಟು ಸಾಕು. ಇವನ್ ಹತ್ರ ಏನಾದ್ರೂ ಕೇಳಕ್ ಹೋಗ್ಬಿಟ್ರೆ ಮುಗೀತು ಕತೆ. 1000 ಹೇಳಿ ಎಲ್ರು ತಲೆನೂ ಕೆಡಿಸ್ಬಿಡ್ತಾನಷ್ಟೇ. ಇವನ್ ಅಜಿತ್ ತರ ಅಲ್ಲ ಕಣೋ, ಮುಟ್ಟ ಕರ್ಲೆ ನನ್ ಮಗ ಇವನು. ಮದರ್ ಇಂಡಿಯಾ ನಿಮ್ ಭಾರಿ ಇದ್ಯಾ? ಅಲ್ಲ, ನನ್ನ ಬ್ರೋ ನಾ ಬೇರೆ ಈಸ್ವಿಲಿ ಬೇರೆ ಡೇಟ್ಸ್ ಅಲ್ಲಿ ಜನ್ಮ ಕೊಟ್ಬಿಟ್ಟು ಇವ್ನ ಅದೇ ತರ ಇಲ್ಲ ಅಂತ ಇದೆಯಲ್ಲ, ಏನ್ ಮಾಡ್ಬೇಕು ನಿಂಗೆ? ಏನ್ ಮಾಡ್ಬೇಕು? ಸುಳ್ಳೆ ಕೂತ್ಕೊಳ್ಳ. ಹೆಂಗ್ ಆಗೋಳ್ ಮುಂದೆ ಅಲ್ಲ ಆತರ ಉಳಿಬೇಡ, ಮರ್ಯಾದೆ ಹೋಗುತ್ತೆ. ಹೌದಾ? ಇನ್ನೂ ಹೊಡಿತೀನಿ. ದೊಡ್ಡ ಸಾಹೇಬ್ರೆ, ಮದ್ವೆ ಎಲ್ಲಿ ಇಟ್ಕೋಬೇಕು ಅನ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಭೂಮಿ. ಬಟ್ ಯಾವ್ದಕ್ಕೂ ಅಜಿತ್ ಜೊತೆ ಒಂದ್ಸಲ ಡಿಸ್ಕಸ್ ಮಾಡಿನೇ ಡಿಸೈಡ್ ಮಾಡೋದು. ನೀವ್ ಯಾರು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಮದ್ವೆ ಎಲ್ಲಾಗೋದು ಅಂತ ಡಿಸೈಡ್ ಮಾಡ ನೀನೇ ಅಂಜು. ನೀ ಎಲ್ಲಿ ಹೇಳ್ತೀಯೋ ಅಲ್ಲೇ ಮದ್ವೆ ಆಗೋಣ ಅಂತ ನಚ್ಚಿ ಹೊಡಿ ಪ್ರಾಮಿಸ್ ಮಾಡಿದಾನೆ.
ಸೊ ಮದ್ವೆ ವೆನ್ಯೂ ಡಿಸಿಷನ್ ನಂದು. ಇದೇ ನನಗೂ ಬೇಕಾಗಿದ್ದೀವಿ. ಅದಕ್ಕೆ ವೆನ್ಯೂ ಬಗ್ಗೆ ನಾನು ಇನ್ನೂ ತಲೆ ಕೆಡ್ಸ್ಕೊಂಡಿಲ್ಲ. ನಿಂಗೇನ್ ಬೇಜಾರಿಲ್ಲ ತಾನೇ? ನನಗೆ ಯಾಕೋ ಬೇಜಾರು, ಡಿಸಿಷನ್ ಹೊಡಿಬಿಟ್ಬಿಟ್ಟಿದೆಯಲ್ಲ. ಆಕ್ಚುಲಿ ನನಗೆ ತುಂಬಾ ಖುಷಿ ಇದೆ. ಇನಿಷಿಯಲಿ ನಿಮ್ಮಿಬ್ರಿಗೂ ಆಗ್ತಾನೆ ಇರಲಿಲ್ಲ. ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮದುವೆ ಆದ್ಮೇಲೆ ನೀವು ಸಂತೋಷವಾಗಿ ಇರ್ತೀರಾ ಅನ್ನೋ ಅನುಮಾನನೇ ಇತ್ತು ನನಗೆ. ಬಟ್ ಈಗ ಐ ಆಮ್ ವೆರಿ ಕ್ಲಿಯರ್, ನೀವಿಬ್ರು ಅಜಿತ್ ಭೂಮಿ ತರ ಆದರ್ಶ ದಂಪತಿಗಳಾಗಿ ಬದುಕ್ತೀರಾ ಅಲ್ವಾ ಭೂಮಿ? ಈಗ ಮದ್ವೆ ಎಲ್ಲಿ? ಮಾಮ್ ಐಮ್ ಥಿಂಕಿಂಗ್ ಪ್ಯಾಲೇಸ್ ಗ್ರೌಂಡ್. ಪ್ಯಾಲೇಸ್ ಗ್ರೌಂಡಾ? ಬೇಡ ಅನ್ಸುತ್ತೆ ಪುಟಿ. ವೈ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡಬಾರ್ದು ಅಂತ ಅಲ್ಲ, ಬಟ್ ನಿಮ್ಮಿಬ್ರು ಮದ್ವೆ ಮುಹೂರ್ತ ಫಿಕ್ಸ್ ಆಗಿರೋದು ರಾಮನವಮಿ ದಿವಸ ಅಲ್ವಾ? ಹಾಗಾಗಿ ರಾಮನ್ ದೇವಸ್ಥಾನದಲ್ಲೇ ಎಲ್ಲಾದ್ರೂ ಮದ್ವೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಅದಕ್ಕೋಸ್ಕರ ಪ್ಲೀಸ್. ಶೋರ್ ಮಾಮ್, ನೀ ಹೇಗೆ ಹೇಳ್ತೀಯೋ ಹಾಗೇನೆ. ರೀ ಸಾಗರ್ ಸರ್. ಇಮಿಡಿಯೇಟ್ ಆಗಿ ಓಂ ಶಕ್ತಿ ದೇವಸ್ಥಾನದ ಹತ್ರ ಹೋಗಿ. ಶಾರದತೆ ಸಿಗೋದಕ್ಕಿಂತ ಮುಂಚೆ ಶಾರದತೆ ಯಾವ ಊರಲ್ಲಿದ್ರು ಎಲ್ಲಿದ್ರು ಅನ್ನೋ ಇನ್ಫಾರ್ಮೇಶನ್ ಕಂಪ್ಲೀಟ್ ಬೇಕು. ಹೋಗೋದಕ್ಕಿಂತ ಮುಂಚೆ ಶಾರದತೆ ಫೋಟೋ ತಗೊಂಡೋಗಿ. ನನ್ನ ಮೊಬೈಲಲ್ಲಿ ಫೋಟೋ ಇದೆ ಸರ್. ನೈಸ್. ನೀವು ಇಮಿಡಿಯೇಟ್ ಆಗಿ ಹೋಗಿ ಆ ಕೆಲಸ ನೋಡಿ. ನಂಗೊಂಚು ಸ್ಟೇಷನ್ ಅಲ್ಲಿ ಕೆಲಸ ಇದೆ, ಅದಾದ್ಮೇಲೆ ಬಂದು ನಾನು ಜಾಯ್ನ್ ಆಗ್ತೀನಿ. ಸರಿ ಸರ್. ಇನ್ನು 3 ದಿನದ ನಂತರ ಭೂಮಿ ನಿನ್ನನ್ನ ಬಿಟ್ಟು ಹೋಗ್ತಾಳ ಅನ್ನೋ ಸತ್ಯ ನಿನ್ನಿಂದ ಒಪ್ಕೊಳಕ್ಕಾಗತ್ತೆ. ಹಾಗೇನಿಲ್ಲ, ಹಣೆ ಬರದಲ್ಲಿ ಏನಿರುತ್ತೋ ಅದೆಲ್ಲ ಆಗ್ಲೇಬೇಕು, ಯಾವ್ದನ್ನು ತಡೆಯಕ್ಕಾಗಲ್ಲ. ನಾನೀಗ ನನ್ನ ಕೆಲ್ಸದ ಮೇಲೆ ಫೋಕಸ್ ಮಾಡ್ಬೇಕು ಅಷ್ಟೇ. ಜೀವನದಲ್ಲಿ ಕೆಲವೊಂದು ಫೋಟೋಗಳು 100 ಕಥೆಗಳನ್ನ ಹೇಳ್ತದೆ ಸತ್ಯ. ನನ್ನ ಜೀವನದಲ್ಲಿ ಈ ಫೋಟೋ ಕೂಡ ಒಂದು. ನಾನ್ ನಿನ್ನ 1 ವರ್ಷದ ಅಗ್ರಿಮೆಂಟ್ ಮ್ಯಾರೇಜ್ಗೆ ಅಂತ ಒಪ್ಸಿ ಮದುವೆ ಆದ. ಆದ್ರೆ ನನ್ ಮನ್ಸಾರೆ ನೀನೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗೋಗಿದ್ದೀನಿ ಭೂಮಿ. ಇನ್ನೊಂದು 2-3 ದಿನದಲ್ಲಿ ನಮ್ ಕಾಂಟ್ರಾಕ್ಟ್ ಮುಗ್ದು ಈ ಮನೆಯಿಂದ ನೀನು ಹೊರಟೋಗ್ತೀಯ. ನೀನ್ ಹೋದ್ಮೇಲೆ ನನ್ನ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಆಗ್ತಿಲ್ಲ ಭೂಮಿ. ಪ್ಲೀಸ್ ಭೂಮಿ, ನನ್ನ ಬಿಟ್ಟು ಹೋಗ್ಬೇಡ. ಕೊನೆಯವರೆಗೂ ನನ್ನ ಜೊತೆನ ಎಬ್ಬಿಡು ಭೂಮಿ.